ಈ ಕುರಾನದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ಮತ್ತೆ ಭಜನ್ ಮುಗಿಲಿ. ಆಯ್ತು, ನಾನು ಮಾತಾಡುವ ಸಹೋದರತ್ವನೇ ಇಲ್ಲ ಇಲ್ಲಿ. ಆಯ್ತು, ಭಜನ್ ನಾಶ ಮಾಡೋದು ಹಿಂದೂ ಧರ್ಮನೂ ಬಿಟ್ಟು ಎಲ್ಲ ಇಲ್ಲ. ಅದಕ್ಕೆ ನೋಡಿ ಧರ್ಮ ಸ್ವೀಕಾರ ಮಾಡಿಲ್ಲ. ನಿಮ್ಗೆ ಒಂದು ಕುರಾನ್ ಅನುವಾದ ಕೊಡುವ, ಅವ್ರಿಗೆ ಭಗವದ್ಗೀತೆ ಕೊಡುವ, ಒಂದು ಬೈಬಲ್ ಕೊಡುವ. ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ. ಒಂದು ಮೊದಲು ಹೊಡಿರಿ ನಿಮ್ಗೊಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತಾರೆ, ಓದಿ. ಇನ್ನ ಬೇರೆ ಇವ್ರು ಹೆಂಗ್ ಮೈನಾರಿಟಿ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಚರ್ಚೆ. ಈಗ ಬಾಬಾ ಸಾಹೇಬ್ ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಅದಕ್ಕೂ ದಾಖಲೆ ಬೇಕಾದ್ರೆ ಸಮಾನತೆ ಇಲ್ಲ, ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ನೋಡಿ, ಅದರಲ್ಲೂ ಇಲ್ಲ, ಇದ್ರಲ್ಲೂ ಮಾಡಿದ್ದಾರೆ. ಇಸ್ಲಾಂ ಒಂದೇ ಹೊಡಿಬೇಕು, ಇಸ್ಲಾಂ ಕ್ರೈಸ್ತ ಧರ್ಮ ವರ್ಷ ಅಧ್ಯಯನ ಮಾಡಿದ್ರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಇಟ್ಕೊಂಡು ಕೂಡ ದ್ವೇಷ ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದ್ದೀವಿ. ಈಗ ಯಾವ ಗ್ರಂಥದಲ್ಲಿ ದ್ವೇಷ ಅಂತ ಇಲ್ಲ, ನಮ್ಮ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ. ಈಗ ಎಲ್ಲರೂ ಕೂಡ ಯಾರು ಸಂಘಟನೆಗಳು ಬರೋದು ಎಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀನಿ. ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತೀನಿ. ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾಟ್ ಕಾಂಗ್ರೆಸ್ ದಲಿತ್ಸ್ ಅಂಡ್ ಡಿಪ್ರೆಷನ್ ಪುಸ್ತಕನ ಬರೆದು ಬಿಟ್ಟಿದ್ದಾರೆ. ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ಪ್ರಯತ್ನ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ಇವರು ಸಾವರ್ಕರ್ ಬಗ್ಗೆ ಕೊಟ್ಟೆ, ಹಿಂದೂ ಧರ್ಮದ ಬಗ್ಗೆ ದಾಖಲೆಗಳು ಸ್ವಾಭಿಮಾನಿ ಇಲ್ಲ. ಮಾತಾಡಿ ತಾಯಿ ನೋಡಿ ಬಗ್ಗೆ ಮಾತಾಡಿ. ಹುಟ್ಟಿದ್ದು ಬಸವಣ್ಣನವ್ರು ಹುಟ್ಟಿದ್ದು ಗುರು ಗೋವಿಂದ ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ ಲಿಂಗಾಯತ ಬಸವಣ್ಣನವ್ರು ಯಾವ ಜಾತಿ ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ ಈಗ ಚರ್ಚೆ ಮಾಡ್ಬೇಕು, ಮಾಡೋಣ. ಆಯ್ತು, ನಾನು ಮಾಡಿ